ನಾವು ಜೀವನವನ್ನು ಹೇಗೆ ನಡೆಸಬಹುದು, ನಮ್ಮ ವೃತ್ತಿ ಏನೇ ಆಗಿರಬಹುದು, ಆದರೆ ನಮ್ಮ ಒಂದು ಪ್ರವೃತ್ತಿ ಏನಿದೆ, ಎಲ್ಲರ ಹಿತವೇ ನಮ್ಮ ಪ್ರವೃತ್ತಿ ಅಂತ ಹೇಳ್ತಾರೆ ಆ ವೇಶ್ಯ. ಅಂದರೆ ಈ ದೇಶದ, ಈ ಮಣ್ಣಿನ, ಈ ಭೂಮಿಯ ಗುಣ ಪ್ರತಿಯೊಬ್ಬನೂ ಕೂಡ ಪರೋಪಕಾರದ ಭಾವನೆಯಿಂದ ಬದುಕಬೇಕು, ಪರೋಪಕಾರದ ಚಿಂತನೆಯಿಂದ ಜೀವನವನ್ನು ಮಾಡಬೇಕು. ಆದ್ದರಿಂದ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನ. ಯಾವುದು ಬೇರೆಯವ್ರಿಗೆ ಹಿಂಸೆ ಆಗುತ್ತೋ ಅದು ಪಾಪ, ಯಾವುದು ಬೇರೆಯವರಿಗೆ ಉಪಕಾರವಾಗ್ತದೋ ಅದೇ ಪುಣ್ಯ. ಆ ಒಂದು ನಿಟ್ಟಿನಲ್ಲಿ ಈ ಕಾರ್ಯವನ್ನು ನಾವು ಮಾಡಿದ್ದೀವಿ ಮತ್ತು ಇದರಿಂದ ಬರುವಂಥ ಯಾವುದೇ ಫಲವನ್ನು ನಾವು ನಿರೀಕ್ಷೆಯನ್ನು ಮಾಡಲಿಲ್ಲ. ಭಗವದ್ಗೀತೆಯನ್ನು ಓದಿದ್ರ, ಗೀತಾಭ್ಯಾಸವನ್ನು ಮಾಡಿದ್ರ, ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಶ್ಲೋಕ ಗೊತ್ತಿತ್ತ, ಗೀತೆಯ ಪಾರಾಯಣ ಮಾಡಿದ್ರ, ಗೀತೆಯ ಪ್ರವಚನ ಕೇಳಿದ್ರ, ಏನೂ ಕೂಡ ಇಲ್ಲ. ಈ ದೇಶದ ಮಣ್ಣಿನ ಗುಣ ಯಾವುದನ್ನೂ ಬಯಸದ ಜೀವನವನ್ನು ಮಾಡುವಂಥದ್ದು, ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಉತ್ತಮ ಜೀವನ ಮಾಡುವುದನ್ನು ಆ ವೇಶ್ಯರ ಜೀವನದಲ್ಲಿ ನಾವು ಕಾಣ್ತೀವಿ.